ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 4ನೇ ವಾಕ್ಯ. ನಾವು ಬಳಸುವ ಆಯುಧಗಳು ಮಾನವ ನಿರ್ಮಿತವಾದುವಲ್ಲ, ದೇವರ ಶಕ್ತಿಯಿಂದ ಕೂಡಿದವು. ಪ್ರೈಸ್ ದಿ ಲಾರ್ಡ್. ಕೋಟೆ ಕೊತ್ತಲೆಗಳನ್ನು ಕೆಡವಬಲ್ಲವು. ಅವುಗಳಿಂದ ನಾವು ಎಲ್ಲ ಕುತರ್ಕಗಳನ್ನು ನಿರ್ಮೂಲನ ಮಾಡಬಲ್ಲೆವು. ಪ್ರೈಸ್ ದಿ ಲಾರ್ಡ್. ನಾವು ಬಳಸುವ ಆಯುಧಗಳು ಆತ್ಮಿಕವಾದವು, ದೇವರ ಶಕ್ತಿಯಿಂದ ಕೂಡಿದವು. ಆರಾಧನೆ, ಸ್ತುತಿ, ಸ್ತೋತ್ರ, ವಂದನೆ, ಪ್ರಭು ಯೇಸುವಿನ ವಾಕ್ಯ ನಮಗೆ ದೈವಿಕ ಶಕ್ತಿ. ಅವುಗಳಿಂದ ನಾವು ಇಂದಿನ ದಿನ ಪ್ರಭುವಿನ ಕೃಪೆ, ಆಶೀರ್ವಾದ ಬರಮಾಡಿಕೊಳ್ಳಲು ಸಾಧ್ಯ. ಬನ್ನಿರಿ, ಯೇಸುನಾಮ ಸ್ಮರಿಸೋಣ. ಯೇಸುವಿನ ನಾಮ ದೈವಿಕ ಶಕ್ತಿ, ಯೇಸುವಿನ ನಾಮ ದೈವಿಕ ವರದಾನ, ಕೃಪೆ, ಕರುಣೆ, ಆರೋಗ್ಯ, ಸೌಖ್ಯ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸುನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ. ಆರೋಗ್ಯ, ಸೌಖ್ಯ ನೀಡಿರಿ ಪ್ರಭು ಯೇಸುವಿಗೆ.